ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಸೌಮ್ಯಸ್ ಲೈಫ್ ಲೈನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ ಒಂದು ಪಾರ್ಸೆಲ್ ಬಂತು. ಅದನ್ನು ನಮ್ಮ ಮನೆಯವರು ಪಿಕಪ್ ಮಾಡಿಕೊಂಡು ಅನ್ಬಾಕ್ಸ್ ಮಾಡಲಿಕ್ಕೆ ಅಂತ ಹೊರಟ್ವಿ. ಅನ್ಬಾಕ್ಸ್ ಮಾಡೋಕ್ಕೆ ನಾವು ಎಷ್ಟು ಕ್ಯೂರಿಯಸ್ ಇದ್ವೋ ಅಷ್ಟೇ ಅದಕ್ಕಿಂತ ಡಬ್ಬಲ್ಲಾಗಿ ಕ್ಯೂರಿಯಸ್ ಆಗಿದ್ದ ಬಂಟು. ಸೊ ಅವ್ನು ಹಿಂದೆ ಮುಂದೆ ಫಸ್ಟ್ ಬಾಕ್ಸ್ ಓಪನ್ ಮಾಡಬೇಕು, ಅದರಲ್ಲಿ ಏನಿದೆ ಅನ್ನೋದು ನಾನು ತೊಗೋಬೇಕು. ಪಪ್ಪ ಓಪನ್ ಅಂತ ಹೇಳ್ತಾನೆ ಇರ್ತಾನೆ ಅದನ್ನು ಓಪನ್ ಮಾಡೋ ತನಕ. ನಂಗೆ ಅದು ಬೇಕು, ನಂಗೆ ಇದು ಬೇಕು, ನಂಗೆ ಅದು ಬೇಕು, ಇದು ಬೇಕು ಅಂತ ನೋಡ್ತಾನೆ ಇರ್ತಾನೆ. ನೋಡಿ ಅಲ್ಲಿ ಅವ್ನ ಕೈ ಕಾಲೆಲ್ಲ ಸುಮ್ಮನೆ ಇರೋದಿಲ್ಲ. ಅವನಿಗೆ ಕೊಟ್ಬಿಟ್ರೆ ಅವನೇ ಎಲ್ಲ ಎತ್ತು ಕೊಟ್ಬಿಡ್ತಾನೆ ಅನ್ನೋ ಅಷ್ಟು ಕ್ಯೂರಿಯಸ್ ಆಗಿರ್ತಾನೆ. ಸೊ ನಮ್ಮ ಮನೆಯವರು ಇಲ್ಲಿ ಏನು ಅಟ್ಯಾಚ್ ಮಾಡ್ಬೋದು, ಏನಿದೆ ಅಂತ ಹೇಳಿ ಫಸ್ಟು ಮ್ಯಾನ್ಯುವಲ್ ನೋಡಿಕೊಂಡು ನೆಕ್ಸ್ಟು ಅದಕ್ಕೆ ಬಾಕ್ಸ್ ಏನಿರುತ್ತಲ್ಲ ಡಸ್ಟ್ ಬಾಕ್ಸು, ಸೊ ಅದಕ್ಕೆ ಅದನ್ನ ಒಂದು ಕ್ಲಾತ್ ಕೊಟ್ಟಿರ್ತಾರೆ. ಆ ಕ್ಲಾತ್ನ ಅಟ್ಯಾಚ್ ಮಾಡಿ ಸೊ ಡಸ್ಟ್ ಕಲೆಕ್ಟ್ ಎಲ್ಲ ಆಗುತ್ತೆ, ವಾಟರ್ ಎಲ್ಲಿ ಹಾಕೋದು ಅದನ್ನೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಆ ಕ್ಲಾತ್ನ ಅದಕ್ಕೆ ರ್ಯಾಪ್ ಮಾಡ್ತಾಯಿದ್ರು. ಸೊ ಇನ್ನು ಎರಡು ಪೇರ್ ಬ್ರಷ್ ಕೊಟ್ಟಿರ್ತಾರೆ. ಆ ಬ್ರಷ್ನ ಕೂಡ ಕಲರ್ ವೈಸ್ ಏನು ಇರುತ್ತೆ ಅದನ್ನು ಮ್ಯಾಚ್ ಮಾಡಿ ಅದನ್ನು ಹಾಕಬೇಕು. ನೀಟಾಗಿ ಕೊಟ್ಟಿರುವಂಥ ಸ್ಪೇರ್ಸ್ನೆಲ್ಲ ಅಟ್ಯಾಚ್ ಮಾಡಿಕೊಂಡು ಮೊಬೈಲಲ್ಲಿ ಒಂದು ಆ್ಯಪ್ ಇರುತ್ತೆ, ಆ ಆ್ಯಪ್ನ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಸ್ವಲ್ಪ ಹೊತ್ತು ಅದನ್ನು ಚಾರ್ಜ್ ಹಾಕಿ ಕಸ ಗುಡಿಸಿ ನೀಟಾಗಿ ನೆಲನೂ ಕೂಡ ಒರೆಸಿದ್ವಿ. ತುಂಬ ನೀಟಾಗಿ ಕೇರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಕೆಲಸ ಮಾತ್ರ ತುಂಬ ಚೆನ್ನಾಗಿ ಮಾಡುತ್ತೆ. ತುಂಬ ಇಷ್ಟ ಆಯಿತು. ಇದೇ ಬ್ರ್ಯಾಂಡ್ದು ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು. ನೆಕ್ಸ್ಟ್ ಇನ್ನು ಬಂದುಬಿಟ್ಟು ಸ್ವಲ್ಪ ಟೇಸ್ಟಿಯಾಗಿ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಆಲೂ ಪರಾಟ ಕೂಡ ಮಾಡ್ಕೊಂಡಿದ್ದೆ. ಆಲೂ ಪರಾಟಾಗೆ ನಾವು ಫಸ್ಟು ನೀಟಾಗಿ ಆಲೂಗಡ್ಡೆನ ಬೇಯಿಸ್ಕೊಂಡು ಹದವಾಗಿ ಅದನ್ನು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ಗರಂ ಮಸಾಲ, ಹಾಗೆ ಉಪ್ಪು, ಅರಿಶಿನ ಪುಡಿನ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಬೇಕಾಗಿರುವಂತಹ ಹಿಟ್ಟನ್ನು ಅಂದರೆ ಗೋಧಿ ಹಿಟ್ಟನ್ನು ಅದರೊಳಗೆ ಸ್ಟಫ್ ಮಾಡಿಕೊಂಡು ಒತ್ಕೊಂಡು ನೀಟಾಗಿ ಅದನ್ನು ದಪ್ಪನೇ ಇರಬೇಕು. ಆ್ಯಕ್ಚುಲಿ ಆಲೂ ಪರಾಟ ಅಂದರೆ ದಪ್ಪನೇ ಇರಬೇಕು. ಎರಡೂ ಬದಿಯಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಅಥವಾ ಕೆಲವರು ತುಪ್ಪನೂ ಕೂಡ ಯೂಸ್ ಮಾಡಿಕೊಂಡು ನೀಟಾಗಿ ಈ ಆಲೂ ಪರಾಟನ ಕೆಚಪ್, ಮೊಸರು ಅಥವಾ ಉಪ್ಪಿನಕಾಯಿ ಜೊತೆನೂ ಟೇಸ್ಟ್ ಮಾಡ್ಬೋದು. ಇನ್ನು ಕಿಚನ್ ಟಿಪ್ಸ್ ಅಂತ ಬಂದಾಗ ನಾವು ಹೊಸ ಸ್ಕ್ರಬ್ಬರ್ನ ಯೂಸ್ ಮಾಡಬೇಕಾದ್ರೆ ಅದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಅಂದರೆ ಕುದಿಯೋ ನೀರಲ್ಲಿ ಅದನ್ನು ವಾಶ್ ಮಾಡಿಕೊಂಡ್ರೆ ನೀಟಾಗಿ ಅದು ಸಾಫ್ಟಾಗಿ ಬರುತ್ತೆ. ನೆಕ್ಸ್ಟ್ ಇನ್ನು ಸಂಜೆ ಸ್ವಲ್ಪ ಟೈಮ್ ಇತ್ತು, ಪೂಜೆ ಆದಮೇಲೆ ನಾನು ಒಂದು ಮನಿ ಮ್ಯಾಗ್ನೆಟ್ನ ಮಾಡ್ಕೊಂಡಿದ್ದೆ. ಅಂದರೆ ಒಂದು ಗ್ಲಾಸ್ ಬೌಲಲ್ಲಿ ಅದನ್ನು ಮುಂಚೆನೇ ಸ್ವಲ್ಪ ನೀಟಾಗಿ ವಾಶ್ ಮಾಡಿಕೊಂಡು ಹೊಸ ಬೌಲ್ ತೊಗೊಂಡ್ರೂ ಕೂಡ ಉತ್ತಮ. ಒಂದು ಲೋಟದಷ್ಟು ಅಕ್ಕಿನ ಹಾಕ್ಕೊಂಡು ನಾವು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾಗುವಷ್ಟು ದುಡ್ಡನ್ನ ತೊಗೋಬೋದು. 500 ರೂಪಿ ತೊಗೋಬೋದು, 2000 ರೂಪಿ ತೊಗೋಬೋದು. ಇಲ್ಲಿ ನಾನು 100 ರೂಪಿನ ತೊಗೊಂಡಿದ್ದೀನಿ. ಅದ್ರ ಮೇಲೆ ಐ ಆಮ್ ಮನಿ ಮ್ಯಾಗ್ನೆಟ್ ಅಂತ ಹೇಳಿ ಬರ್ಕೊಂಡು ಜೊತೆಗೆ ಇನ್ಫಿನಿಟಿ ಸೈನ್ ಕೂಡ ಹಾಕಬೇಕು. ಚಕ್ಕೆ ಅಂದರೆ ಸಿನಮನ್ ಪೌಡರ್ ಕೂಡ ನಾವು ಸ್ವಲ್ಪ ಅದ್ರ ಮೇಲೆ ಹಾಕ್ಕೊಂಡು, ಅಂದರೆ ಚಕ್ಕೆ ಅನ್ನೋದು ಅಮೌಂಟ್ನ ಅಂದರೆ ವೆಲ್ತ್ನ ಗ್ರ್ಯಾಬ್ ಮಾಡುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ ಅನ್ನೋ ಒಂದು ಬಿಲೀವ್. ಹಾಗಾಗಿ ಜೊತೆಗೆ ಅದನ್ನು ಆ ಥರ ರೋಲ್ ಮಾಡಿ ನಾವು ಅಕ್ಕಿ ಬೌಲ್ ಏನಿರುತ್ತಲ್ವ ಅದರಲ್ಲಿ ಸ್ಟ್ರೇಟಾಗಿ ಹಾಕೋಬೇಕು. ಇನ್ನು ಒಂದು ಬೇ ಲೀಫ್ ಅಂದರೆ ಪಲಾವ್ ಎಲೆ ಅಂತ ಹೇಳ್ತೀವಿ, ಅದರಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನು ವಿಶ್ ಇರುತ್ತೆ ಅದನ್ನು ಕೂಡ ಬರ್ಕೊಂಡು ಒಂದು ಲಕ್ಕಿ ನಂಬರ್ ಇರುತ್ತೆ 89999 ಅಂತ ಹೇಳಿ, ಸೊ ಅದನ್ನು ಕೂಡ ಬರ್ಕೊಂಡು ಅಗೇನ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಟ್ಗಳನ್ನ ತಗೋಬೋದು. ಸೊ ಅಲ್ಲಿ ಸ್ಪೇಸ್ ಇರುತ್ತೆ. ಹಾಗಾಗಿ ನಾನು ಇನ್ನೊಂದು 20 ರೂಪೀಸ್ನೂ ಕೂಡ ಅದರಲ್ಲೂ ಕೂಡ ಐ ಆಮ್ ಮನಿ ಮ್ಯಾಗ್ನೆಟ್ ಅಂತ ಹೇಳಿ ಅದರಲ್ಲೂ ಒಂದು ನಂಬರ್ ಇರುತ್ತೆ, ಜೊತೆಗೆ ಇನ್ಫಿನಿಟಿ ಸೈನ್ ಇರುತ್ತೆ. ಈ ಅಮೌಂಟ್ನ ಇಯರ್ಲಿ ಒನ್ಸ್ ಚೇಂಜ್ ಮಾಡಿದ್ರು ಚೆನ್ನಾಗಿರುತ್ತೆ. ದೆನ್ ಅದಕ್ಕೂ ಕೂಡ ಸಿನಮನ್ ಪೌಡರ್ನ ಹಾಕ್ಕೊಂಡು ಜೊತೆಗೆ ಈಗ ಬೇಕಾಗಿರೋದು ಒಂದಷ್ಟು ಕಾಯಿನ್ಸು, ಎಷ್ಟು ಬೇಕಾದರೂ ಇಷ್ಟೇ ಅಂತ ಏನಿಲ್ಲ, ಎಷ್ಟಾಗುತ್ತೋ ಅಷ್ಟು ಕಾಯಿನ್ಸ್ನ ನೀವು ನಮಗೆ ಶೋ ಆಗೋ ಥರ ಅದು ಅಮೌಂಟ್ನ ಗ್ರ್ಯಾಬ್ ಮಾಡುತ್ತೆ. ಹಾಗಾಗಿ ಕಾಯಿನ್ನ ಇಟ್ಕೊಂಡು ಅದನ್ನು ಡೆಕೋರೇಟ್ ಮಾಡ್ಕೋಬೇಕು. ಇನ್ನು ಇದಕ್ಕೆ ಬೇಕಾಗಿರೋವಂಥದ್ದು ಒಂದು ಪೈರೇಟ್ ಬೇಕಾಗುತ್ತೆ, ದೆನ್ ಮ್ಯಾಗ್ನೆಟ್ ಅಂದರೆ ಅಯಸ್ಕಾಂತ ಬೇಕಾಗುತ್ತೆ. ಈಗ ಸ್ವಲ್ಪ ಉದ್ದವಾಗಿರುವಂತಹ ಚಕ್ಕೆಗಳನ್ನ ನಾವು ಸ್ಟ್ರೇಟಾಗಿ ನಿಲ್ಲಿಸ್ತಾ ಇದ್ದೀನಿ. ಸೊ ಅದನ್ನು ಸಿನಮಿನ್ ಅಂದರೆ ನಾನು ಮೊದಲೇ ಹೇಳ್ದ ಹಾಗೆ ಚಕ್ಕೆ ಅಮೌಂಟ್ನ ಗ್ರ್ಯಾಬ್ ಮಾಡುತ್ತೆ. ಮನೇಲಿ ಏನೇ ಕಷ್ಟ ಇದ್ದರೂ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದರೂ, ಲೋನ್ಸ್ ಇದ್ದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಅನ್ನೋದೊಂದು ನಂಬಿಕೆ. ಹಾಗಾಗಿ ನಾನು ಈಗ ಈ ಪೈರೇಟ್ಸ್ನ ಆನ್ಲೈನಿಂದ ತರಿಸ್ಕೊಂಡಿದ್ದೆ. ಪೈರೇಟ್ಸು ಅಮೌಂಟ್ನ ತುಂಬ ಗ್ರ್ಯಾಬ್ ಮಾಡುತ್ತೆ, ವೆಲ್ತ್ನ ತುಂಬ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳಿ ಈಗಿನ ಮ್ಯಾನಿಫೆಸ್ಟೇಷನ್ ಪವರ್ ಅದು. ಹಾಗಾಗಿ ಇದನ್ನು ಸ್ವಲ್ಪ
ಅಗರಬತ್ತಿಯಿಂದ ಅಥವಾ ಧೂಪ್ ಸ್ಟಿಕ್ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ನನ್ನ ವಿಶ್ ಏನಿದೆ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಬೇಡಿಕೊಂಡು ನಿಮ್ಮ ಮ್ಯಾನಿಫೆಸ್ಟೇಷನ್ ಅನ್ನೋದು ಇರುತ್ತಲ್ವ ನಮ್ಮ ಆಸೆಗಳನ್ನ ಯೂನಿವರ್ಸಿಗೆ ಹೇಳಿಕೊಂಡ್ರೆ ಯೂನಿವರ್ಸ್ ಅದನ್ನು ಕೇಳುತ್ತೆ, ಅದನ್ನು ವಿಶ್ನ ಕಂಪ್ಲೀಟ್ ಮಾಡುತ್ತೆ ಅನ್ನೋದೊಂದು ನಂಬಿಕೆ ಅಷ್ಟೇ. ಹಾಗಾಗಿ ಸ್ಟ್ರಾಂಗಾಗಿ ಅದನ್ನು ಬಿಲೀವ್ ಮಾಡೋರು ಇದನ್ನು ಬೇಕಿದ್ರೆ ಟ್ರೈ ಮಾಡ್ಬೋದು, ತುಂಬ ಒಳ್ಳೆಯದು. ಹಾಗೆ ಈ ಮ್ಯಾನಿಫೆಸ್ಟೇಷನ್ ಟ್ರೀನ ಕೂಡ ನಾನು ತಗೊಂಡಿದ್ದೆ ಆನ್ಲೈನಲ್ಲಿ. ಲಿಂಕ್ ಬೇಕು ಅಂತ ಹೇಳಿದರೆ ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಹೆಲ್ತ್ ಆ್ಯಂಡ್ ವೆಲ್ತಿಯಾಗಿರಲಿ ಅಂತ ಹೇಳ್ತಾ, ಇನ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.